ಇಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದರೆ ಚಾಕ್ಲೇಟ್ ಐಸ್ ಕ್ರೀಮನ್ನು ಆರ್ಡ್ರ್ ಮಾಡಿದ್ವಿ ಫಸ್ಟು. ಸೊ ಅದು ಅಮ್ಮನಿಗೆ ಫೇವ್ರೇಟು. ಹಾಗಾಗಿ ನಂತರ ನಾವು ಪಾನಿಪುರಿ ಹಾಗೆ ಮಸಾಲೆ ಪುರಿ ಎಲ್ಲ ತೊಗೊಂಡ್ವಿ. ಅದು ತಿಂದ ನಂತರ ಸಾಯಂಕಾಲ ಬಂದು ಬೆಂಡೆಕಾಯಿ ಪಲ್ಯಗೆ ಬೆಂಡೆಕಾಯಿ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೆ ಟೊಮೊಟೊವನ್ನು ಹಚ್ಚಿಟ್ಕೊಂಡಿದ್ವಿ. ಕಾಣಿಸ್ತಾ ಇದೆ ನಿಮಗೆ ವಿಡಿಯೋ. ಇಷ್ಟನ್ನು ಕೂಡ ನಾವೇನು ಮಾಡಿದ್ವಿ ಅಂದರೆ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ವಿ. ನೋಡಿ ಕಾಣ್ತಾ ಇದೆ. ಬೆಂಡೆಕಾಯಿ ಇಷ್ಟು ಚಿಕ್ಕದಾಗಿ ಹಚ್ಚಿದ್ದೀನಿ. ಅದನ್ನು ನಾವೀಗ ಫ್ರೈ ಮಾಡ್ಕೋಬೇಕು. ನೋಡಿ ಹೀಗೆ ಉರಿಯೋದು. ಇನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡಿರ್ತೀರ, ಆದರೂ ಕೂಡ ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಒಗ್ಗರಣೆಗೆ ಇಟ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ ಹಾಗೆ ಈರುಳ್ಳಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಒಂದು ಕಡೆ ಹುರ್ಕೊತಾ ಇದ್ದೀನಿ, ಒಂದು ಕಡೆ ಬೆಂಡೆಕಾಯಿ ಹುರಿತಾ ಇದ್ದೀನಿ. ನೋಡಿ ಆ ಕಡೆ ಕ್ಲಿಪ್ಪು ಕೂಡ ತೋರಿಸ್ತಾ ಇದ್ದೀನಿ, ಈ ಕಡೆ ಕ್ಲಿಪ್ಪು ಕೂಡ ತೋರಿಸ್ತಾ ಇದ್ದೀನಿ. ಇನ್ನೊಂದು ಕಡೆ ಇಲ್ಲಿ ನಾವು ಗೋಧಿ ಹಿಟ್ಟನ್ನು ಎಣ್ಣೆ ಹಾಗೆ ಉಪ್ಪು, ಗೋಧಿ ಹಿಟ್ಟು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಅಂದರೆ ಮೂರು ಕೆಲಸ ಒಟ್ಟಿಗೆ ಆಗಬೇಕು ಅಂತ. ಈ ಕಡೆ ಬೆಂಡೆಕಾಯಿನೂ ಹುರಿಬೇಕು, ಆ ಕಡೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಕೂಡ ಮಸಾಲೆ ಹಾಕ್ತಾ ಇರಬೇಕು, ಹಾಗೆ ಈ ಕಡೆ ಗೋಧಿ ಹಿಟ್ಟು ಕೂಡ ಕಲಿಸ್ತಾ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಸೊ ಈಗ ಬೇಸಿಗೆಗಾಲ ಆಗಿರೋದ್ರಿಂದ ತುಂಬ ಹೊತ್ತು ಒಲೆ ಹತ್ರ ನಿಂತ್ಕೊಳ್ಳೋಕ್ಕಾಗಲ್ಲ, ಮೀನ್ಸ್ ಗ್ಯಾಸ್ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡೋದ್ರಿಂದ ಈ ಥರ ಗೋಧಿ ಹಿಟ್ಟನ್ನು ಕಲಸಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ನೋಡಿ ಚಪಾತಿ ಹೊಸಿತಾ ಇದ್ದೀನಿ. ಹೀಗೆ ಇಷ್ಟೇ ಗಾತ್ರದ ಇಷ್ಟೇ ಸೈಜು ನಮ್ಮ ಮನೇಲಿ ಚಪಾತಿ ಮಾಡೋದು. ಇಷ್ಟು ಸೈಜ್ ಅಂದರೆ ಇಷ್ಟಲ್ಲ, ನೋಡಿ ಇಷ್ಟು ಸೈಜ್ ಇರುತ್ತೆ ಕರೆಕ್ಟಾಗಿ. ಸೊ ಇಷ್ಟು ತೆಳ್ಳಗೆ ಚಪಾತಿ ಹೊಸಿದ್ರೆ ಚೆನ್ನಾಗಿ ಬರ್ತವೆ. ನೀವು ಕೂಡ ಮಾಡಿರ್ತೀರ. ಇಲ್ಲಿ ಹಂಚಿನ ಮೇಲೆ ಅಮ್ಮ ಹಾಕ್ತಾ ಇದ್ದಾರೆ. ಅದಕ್ಕೆ ನಾವು ಡ್ರೈ ಚಪಾತಿನೇ ಜಾಸ್ತಿ ಯೂಸ್ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಗೋಧಿ ಹಿಟ್ಟಿಗೆ ಈಗಾಗಲೇ ನಾವು ಒಂದು ಚಿಕ್ಕ ಲೋಟದಲ್ಲಿ ಮೀನ್ಸ್ ಒಂದು 6ರಿಂದ 7 ಸ್ಪೂನ್ ಎಣ್ಣೆ ಹಾಕಿ ಕಲಸಿರ್ತೀವಿ. ಹಾಗಾಗಿ ಮೇಲೇನು ಹಾಕುವಂಥ ಅವಶ್ಯಕತೆ ಇಲ್ಲ, ತುಂಬ ಸ್ಮೂತಾಗಿ ಬರುತ್ತೆ. ನೀವು ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಅದನ್ನು ಒಂದು ಹಾಟ್ ಬಾಕ್ಸಲ್ಲಿ ಎತ್ತಿಟ್ಟು ಮಾಡಿದ ತಕ್ಷಣ ಹಾಕಿ ಮುಚ್ಚಿಟ್ಬಿಟ್ರೆ ಮೆತ್ತವಾಗಿರ್ತವೆ, ಅಂದರೆ ಗರಿ ಗರಿಯಾಗಿರಲ್ಲ. ಕೆಲವು ಮನೆ ಗರಿ ಗರಿಯಾಗಿದ್ರೆ ತಿನ್ನೋದಿಲ್ಲ, ಕೆಲವು ಮನೆ ಮೆತ್ತವಾಗಿರಬೇಕು, ಸ್ಮೂತ್ ಆಗಿರಬೇಕು ಚಪಾತಿ. ನಿಮಗೆ ಹಂಚಿನ ಮೇಲೆ ಇರೋದು ನೋಡ್ತಾ ಇದ್ದರೆ ಕಾಣಿಸ್ತಾ ಇದೆ, ಒಂದಲ್ಲ ಎರಡು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ನೀವು ಚಪಾತಿ ಹಿಟ್ಟಿಗೆ ಎಣ್ಣೆ ಜಾಸ್ತಿಯನ್ನು ಹಾಕ್ಕೊಂಡು ಕಲಿಸಿದ್ರೆ ಮೇಲೆ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಆಯಿಲ್ ಕಡಿಮೆ ತಿಂದಷ್ಟು ಹೆಲ್ತಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಆಯಿಲನ್ನು ಅಷ್ಟು ಯೂಸ್ ಮಾಡಲ್ಲ ನಾವು. ಅಂದರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ತೀವಿ, ಚಪಾತಿಯಲ್ಲಿ ಮೇಲೆ ಇರುತ್ತೆ, ಅದು ಎಲ್ರಿಗೂ ಮನೇಲಿ ಇಷ್ಟ ಆಗಲ್ಲ ಅಂತ ಹೀಗೆ ಮಾಡ್ತೀವಿ. ಸೊ ದಯವಿಟ್ಟು ನನ್ನ ವೀಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡ್ದಲೇ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ. ಈ ಬಡವಳನ್ನು ಬೆಳೆಸಿ. ನನ್ನದೇ ಆಗಿರ್ತಕ್ಕಂತಹ ತುಂಬ ಆಸೆಗಳಿವೆ. ನನ್ನ ತಾಯಿಯ ಆಸೆನ ಈಡೇರಿಸಬೇಕು ಅಂತ ನಾನು ಚಿಕ್ಕದ್ರಿಂದಲೇ ಏನೋ ಗೊತ್ತಿರೋಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಯಾರಾದರೂ ಇನ್ನೂ ಏನಾದರೂ ಸಜೆಸ್ಟ್ ಮಾಡಬೇಕಂದ್ರೆ ಮಾಡಿ. ದಯವಿಟ್ಟು ಕಮೆಂಟ್ಸಲ್ಲಿ ಯಾವ್ಯಾವ ಊರಿಂದ ನನ್ನ ಒಂದು ವೀಡಿಯೋ ನೋಡ್ತಾ ಇದ್ದರೆ ಕಮೆಂಟ್ಸ್ ಮಾಡಿ. ತುಂಬ ಖುಷಿಯಾಗುತ್ತೆ. ಎಷ್ಟೊಂದು ಜನ ವೀಡಿಯೋ ಆದ ತಕ್ಷಣ ಬೇಗನೆ ಯೂಸ್ ಆಗೋಗುತ್ತೆ. ಅದು ಇಷ್ಟೊಂದು ಜನ ನೋಡ್ತಾ ಇದ್ದಾರೆ ಅಂತ ನಂಗೆ ತುಂಬಾ ಖುಷಿಯಾಗುತ್ತೆ. ದಯವಿಟ್ಟು ಇದೇ ಥರ ವೀಡಿಯೋ ನೋಡ್ತಾ ಇರಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕು ಕಾಮೆಂಟ್ಸನ್ನು ಕೂಡ ಮಾಡಿ. ಧನ್ಯವಾದಗಳು.